ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಇಸ್ರೇಲ್ ವಿರುದ್ಧ ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡು ಬೆನ್ನಲ್ಲೇ ಅವರ ತಾಕತ್ತಿನ ಬಣ್ಣ ಬಯಲಾಗಿದೆ. ಅಲ್ಲಿ ಪಾಕಿಸ್ತಾನ ಸೌದಿಗೆ ಬೆಂಬಲ ಕೊಡುತ್ತಾ ಅಥವಾ ಸೌದಿನೇ ಪಾಕಿಗಳನ್ನು ಕರೆಸ್ಕೊಂಡು ಅವರಿಗೆ ಫ್ರೀ ಊಟದ ಜೊತೆ ಹಣವನ್ನು ಕೊಡಬೇಕಾಗಿ ಬರುತ್ತಾ ಅನ್ನೋದು ಗೊತ್ತಾಗದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದ್ರೆ, ಈ ಪಾಕಿಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಆದೀತು ಅಂತ ಅಲ್ಲಿನ ಇನ್ನುಳಿದ ಅರಬ್ ದೇಶಗಳು ಅನುಮಾನ ಪಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಪಾಕಿಸ್ತಾನದ LPG ಹಡಗಿನ ಮೇಲೆ ನಡೆದ ಇಸ್ರೇಲಿನ ದಾಳಿ ಮತ್ತು ಅದರ ಬೆನ್ನಲ್ಲೇ ಹೌತಿಗಳು ಪಾಕಿಸ್ತಾನದ ಸಿಬ್ಬಂದಿಯನ್ನು ಬಂಧಿಸಿದ ರೀತಿ. ಹಾಗಾದರೆ ಪಾಕಿಗಳ LPG ಹಡಗೇನು, ಅದು ಎಲ್ಲಿಗೆ ಹೋಗಿತ್ತು, ಅದರ ಮೇಲೆ ಇಸ್ರೇಲ್ ಯಾಕೆ ದಾಳಿ ಮಾಡ್ತು, ಹಾಗೂ ಇಸ್ರೇಲಿನ ಪರಮಶತ್ರುಗಳು ಅಂತ ಬಿಂಬಿಸಿಕೊಳ್ಳುವ ಹೌತಿಗಳು ಇಸ್ರೇಲ್ ವಿರುದ್ಧ ಪಾಕಿಗಳಿಗೆ ಸಹಾಯ ಮಾಡೋದು ಬಿಟ್ಟು ಆ ಹಡಗಿನ ಸಿಬ್ಬಂದಿಯನ್ನೇ ಯಾಕೆ ಬಂಧಿಸಿದ್ರು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದ ಪಾಕಿಸ್ತಾನದ ಪ್ರಧಾನಿ ನಾವು ಆಪರೇಷನ್ ಸಿಂಧೂರಲ್ಲಿ ಗೆದ್ವಿ ಅಂತ ಹೇಳ್ಕೊಂಡಿದ್ದನ್ನು ನೀವು ಕೇಳಿಸ್ಕೊಂಡು ನಕ್ಕಿರಬೇಕು ಅಲ್ವಾ. ಅಲ್ಲಿ ಪಾಕಿ ಪ್ರಧಾನಿಗೆ ಭಾರತದ ರಾಜತಾಂತ್ರಿಕ ಅಧಿಕಾರಿ ಸಖತ್ತಾಗಿ ಶೇಪೌಟ್ ಮಾಡಿದರು. ಯುದ್ಧ ವಿಮಾನಗಳನ್ನು, ರನ್ವೇಗಳನ್ನು, ಸುಟ್ಟೋದ ಹ್ಯಾಂಗರ್ಗಳನ್ನು ನೋಡಿದ ನಂತರ ಕೂಡ ನೀವೇ ಯುದ್ಧ ಗೆದ್ರಿ ಅನಿಸಿದ್ರೆ ಅಥವಾ ಅದೇ ಗೆಲುವು ಅನ್ನೋದಾದರೆ ಕಂಗ್ರ್ಯಾಚುಲೇಷನ್ಸ್, ಹಾಗೆ ನೀವು ಪದೇ ಪದೇ ಗೆಲ್ತಾ ಇರಿ ಅನ್ನೋ ಅರ್ಥದಲ್ಲಿ ಪೀತಲ್ ಗೆಹ್ಲೋತ್ ಪಾಕ್ ಪ್ರಧಾನಿಯ ಮಾನ ಕಳೆದರು. ಈಗ ಪಾಕಿಸ್ತಾನ ಅಂಥದ್ದೇ ಮತ್ತೊಂದು ಗೆಲುವನ್ನು ಪಡ್ಕೊಂಡಿದೆ. ಈ ಬಾರಿ ಅವರು ಗೆದ್ದಿರೋದು ಇಸ್ರೇಲ್ ಹಾಗೂ ಹೌತಿಗಳ ವಿರುದ್ಧ. ಗೆಳೆಯರೆ, ಆಗಿದ್ದೇನು ಅಂದರೆ, ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆ ಒಂದು ಅತ್ಯದ್ಭುತ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ದು ನಿಮಗೆ ಗೊತ್ತಿದೆ ಅಲ್ವಾ. ಪಾಕಿಸ್ತಾನಕ್ಕೆ ಅಣ್ವಸ್ತ್ರ ಪರೀಕ್ಷೆ ಮಾಡುವಾಗ ಸೌದಿ ಅರೇಬಿಯಾ ಸಾಕಷ್ಟು ಹಣಕಾಸಿನ ನೆರವನ್ನು ಕೊಡ್ತು. ಅವರ ಬ್ರದರ್ಹುಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇಸ್ಲಾಮಿಕ್ ದೇಶವೊಂದರಲ್ಲಿ ಅಣ್ವಸ್ತ್ರ ಇದ್ದರೆ ಅದರಲ್ಲೂ ಪಾಕಿಸ್ತಾನದಂಥ ಪೈಸೆಗೂ ಭಿಕ್ಷೆ ಬೇಡುವ ಮತ್ತು ತಮ್ಮ ಐಡೆಂಟಿಟಿಯನ್ನು ಅರಬರಲ್ಲಿ ಹುಡುಕುವ ಮಾನಸಿಕ ಗುಲಾಮಿ ದೇಶದಲ್ಲಿ ಅಣ್ವಸ್ತ್ರ ಅನ್ನೋದಿದ್ರೆ ಅದು ನಾಳೆ ನಮ್ಮ ಅಗತ್ಯಕ್ಕೆ ಬರುತ್ತೆ ಅಂತಲೇ ಸೌದಿಯ ಶೇಖುಗಳು ಅವತ್ತು ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟರು. ಇವತ್ತು ಪಾಕಿಸ್ತಾನ ಜಗತ್ತಲ್ಲಿ ಅಣ್ವಸ್ತ್ರಗಳನ್ನು ಹೊಂದಿರೋದಾಗಿ ಹೇಳ್ಕೊಳ್ಳೋ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಇನ್ನು ಈಗ ಇರಾನ್ ತಾನು ಕೂಡ ಅಣ್ವಸ್ತ್ರ ಮಾಡ್ಕೊಳ್ಳೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಇಸ್ರೇಲ್ ಬಳಿ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಗಳಿವೆ. ಹೀಗಾಗಿ ಅರಬ್ ನೆಲದ ದೊಡ್ಡಣ್ಣ ಸೌದಿ ಅರೇಬಿಯಾಗೆ ಏನೋ ಒಂಥರ ಅಭದ್ರತೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಅದರಲ್ಲೂ ಮೊನ್ನೆ ಕತಾರ್ ಮೇಲೆ ಇರಾನ್ ದಾಳಿ ಮಾಡಿದ ನಂತರ ಸೌದಿ ಹೆಚ್ಚು ಆತಂಕಕ್ಕೀಡಾದ ಹಾಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಹಾಗೆ ಇಸ್ರೇಲ್ ಹಾಗೂ ಇರಾನ್ ಮೇಲೊಂದು ನಿಯಂತ್ರಣವನ್ನು ಸಾಧಿಸಬೇಕು, ಡೆಟರೆನ್ಸನ್ನು ಗಳಿಸ್ಕೋಬೇಕು ಅಂದರೆ ತನಗೂ ಅಣ್ವಸ್ತ್ರ ಬೇಕು ಅಂತ ಸೌದಿಗೆ ಅನಿಸಿರಬೇಕು. ಹೀಗಾಗಿ ಗುಲಾಮರನ್ನು ಅವರು ಕರೆದ್ರು, ಅಣ್ವಸ್ತ್ರಗಳನ್ನು ತಂದು ಇಲ್ಲಿ ಇಡಿ ಅಂದರು. ಅದು ಹಾಗೆ ತಗೊಂಡು ಹೋಗಿ ಇಡೋದಕ್ಕೆ ಬಿರಿಯಾನಿ ಅಲ್ವಲ್ಲ. ಸೊ ಅಲ್ಲೊಂದು ಒಪ್ಪಂದ ಆಯಿತು. ನಮ್ಮ ಎರಡು ದೇಶಗಳ ಪೈಕಿ ಯಾವ ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರು ಅದು ಇಬ್ಬರ ಮೇಲೂ ನಡೆದ ದಾಳಿ ಅಂತ ಪರಿಗಣಿಸ್ತೀವಿ. ಪರಸ್ಪರ ಸಹಾಯಕ್ಕೆ ನಿಂತ್ಕೋತೀವಿ. ಸೌದಿಯ ಪರವಾಗಿ ನಾವು ನ್ಯೂಕ್ಲಿಯರ್ಗಳನ್ನು ಕೂಡ ಬಳಕೆ ಮಾಡ್ತೀವಿ ಅನ್ನೋ ಥರದ ಒಪ್ಪಂದಕ್ಕೆ ಪಾಕಿಸ್ತಾನ ಸಹಿ ಹಾಕ್ತು. ಇನ್ನು ಸೌದಿ ಅರೇಬಿಯಾಗೆ ಕೂಡ ಗೊತ್ತಿರೋ ವಿಷಯ ಏನು ಅಂದರೆ, ಈ ಪಾಕಿಗಳು ಇಸ್ರೇಲ್ ಜೊತೆ ಯುದ್ಧ ಮಾಡೋ ಶಕ್ತಿಯನ್ನು ಹೊಂದಿಲ್ಲ ಅನ್ನೋದು. ಇನ್ನು ಅಣ್ವಸ್ತ್ರದ ಅಂಬ್ರಲಾ ಒಳಗೆ ಸೌದಿ ಸೇರ್ಕೊಳ್ಳೋದಕ್ಕೆ ಈ ಒಪ್ಪಂದ ಆಯ್ತೇ ಹೊರತು ಅದನ್ನು ಬಳಸೋ ಅವಶ್ಯಕತೆ ಬರೋದಿಲ್ಲ ಅನ್ನೋದು ಸೌದಿಗೂ ಗೊತ್ತಿದೆ. ಇನ್ನು ಈ ಒಪ್ಪಂದವನ್ನು ಕೂಡ ಪಾಕಿಸ್ತಾನ ಸುಮ್ಮನೆ ಏನು ಮಾಡಿಕೊಡ್ಲಿಲ್ಲ, ಅದಕ್ಕೂ ಒಂದಷ್ಟು ಹಣವನ್ನು ಅವರಿಗೆ ಕೊಡಬೇಕಾಗಿ ಬಂತು. ಸೊ ಸೌದಿ ಅರೇಬಿಯಾ ಪಾಕಿಸ್ತಾನದ ಬಾಡಿಗೆ ಸೈನಿಕರನ್ನ ತನ್ನ ದೇಶಕ್ಕೆ ಕರೆಸ್ಕೊಂಡು ಅವರನ್ನು ಈಗ ಯಮನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ನಿಮಗೆ ಗೊತ್ತಲ್ಲ, ಯಮನ್ನಲ್ಲಿನ ಹೌತಿಗಳು ಹಾಗೂ ಸೌದಿ ಅರೇಬಿಯಾದ ನಡುವೆ ಒಂದು ಸಂಘರ್ಷ ಅನ್ನೋದು ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ಹೌತಿಗಳ ವಿರುದ್ಧ ಬಡದಾಡಿ ಸಾಯೋದಕ್ಕೆ ಸೌದಿ ಪಾಕಿಸ್ತಾನದ ಸೈನಿಕರನ್ನು ಕರೆಸ್ಕೊಂಡಿದೆ. ಇಷ್ಟಾಯ್ತಾ? ಇದಕ್ಕೆ ಇಸ್ರೇಲಿನ ರೆಸ್ಪಾನ್ಸ್ ಕೂಡ ಬರಬೇಕಲ್ಲ. ಬರಲಿಲ್ಲ ಅಂದರೆ ಅವ್ರು ಯಾಕ್ರಿ ಯಹೂದಿಗಳಾಗ್ತಾರೆ. ಮೊನ್ನೆ ಏನಾಗಿದೆ ಅಂದರೆ, ಪಾಕಿಸ್ತಾನದ MV ಚಾಂದಿನಿ ಅನ್ನೋ ಹಡಗು ಕೆಂಪು ಸಮುದ್ರಕ್ಕೆ ಎಂಟರ್ ಆಯಿತು. ಅದು LPG ಟ್ಯಾಂಕರ್ಗಳನ್ನು ಹೊಂದಿದ್ದ ಹಡಗು. ಅದು ಯಮನ್ನ ರಾಸ್ ಅಲ್ ಇಸಾ ಪೋರ್ಟ್ಗೆ ಬಂದು ಅಲ್ಲಿ ಲಂಗರ್ ಹಾಕಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಾಸ್ ಅಲ್ ಇಸಾ ಪೋರ್ಟ್. ಗೆಳೆಯರೆ, ಯಮನ್ ಅಂದರೆ ಹೌತಿಗಳ ಹಿಡಿತದಲ್ಲಿನ ಯಮನ್ ಭಾಗ ಇದೆಯಲ್ಲ, ಅಲ್ಲಿಗೆ ಆಹಾರ, ಔಷಧ, ಇಂಧನ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ಸಾಗಾಟ ಮಾಡೋದಕ್ಕೆ ಅತಿ ಹೆಚ್ಚು ಬಳಕೆ ಆಗೋದು ಅಲ್ ಹುದೈದಾ ಹಾಗೂ ಈ ರಾಸ್ ಅಲ್ ಇಸಾ ಪೋರ್ಟುಗಳು. ಇದರ ಪಕ್ಕದಲ್ಲೇ ಸಲೀಫ್ ಅನ್ನೋ ಇನ್ನೊಂದು ಪೋರ್ಟ್ ಕೂಡ ಇದೆ. ಇಲ್ಲಿ ಪಾಕಿಸ್ತಾನದ ಚಾಂದಿನಿ ಹಡಗು ಈ ರಾಸ್ ಅಲ್ ಇಸಾ ಪೋರ್ಟ್ಗೆ ಬಂತು, ಅಲ್ಲಿ ಲಂಗರನ್ನು ಹಾಕ್ತು. ಇನ್ನು ಈ ಪೋರ್ಟ್ಗಳ ಮೇಲೆ ಯಾವಾಗಲೂ ಇಸ್ರೇಲಿನ ಒಂದು ಕಣ್ಣಿದ್ದೇ ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಅಂದರೆ ಇಸ್ರೇಲ್ ಹಮಾಸ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿ ಹಮಾಸ್ಗೆ ಬೆಂಬಲ ಕೊಡ್ತಾ ಇರೋ ಹೌತಿಗಳು ಕೆಂಪು
ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳನ್ನು ಮತ್ತು ಇಸ್ರೇಲಿನ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿದ ನಂತರ ಇಸ್ರೇಲ್ ಯಮನ್ನ ಪೋರ್ಟ್ಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಅಲ್ಲಿ ಯಾವುದೇ ಹಡಗು ಬಂದರೂ ಅದನ್ನು ಇಸ್ರೇಲ್ ಗಮನಿಸುತ್ತೆ. ಇನ್ನು ಇಲ್ಲಿ ಚಾಂದನಿ ಬಂತಲ್ಲ, ಅದನ್ನು ಗಮನಿಸಿದ ಇಸ್ರೇಲ್ ಅದರ ಮೇಲೆ ಡ್ರೋನ್ ದಾಳಿಯನ್ನು ಮಾಡ್ತು. ಅವರಿಗೆ ಅದರಲ್ಲಿ ಆಯುಧಗಳಿವೆಯಾ, ಆಯುಧ ತಯಾರಿಕೆಗೆ ಬೇಕಾದ ಕೆಮಿಕಲ್ಗಳಿವೆಯಾ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಏನಿರಲಿಲ್ಲ. ಏನೋ ಅಂತೂ ಯಮನ್ಗೆ ಬಂದಿದೆ, ಸೊ ದಾಳಿ ನಡೆದು ಹೋಯಿತು. ದಾಳಿ ಆದ ನಂತರ ಅಲ್ಲಿ ಗೊತ್ತಾಗಿದ್ದು ಆ ಹಡಗು LPGಯನ್ನು ಸಾಗಾಟ ಮಾಡ್ತಾ ಇದ್ದ ಹಡಗು ಅಂತ. ಹಾಗೆ ಡ್ರೋನ್ ಮೂಲಕ ಒಂದು ಬಾಂಬ್ ಹಾಕಿದ ಕೂಡಲೇ ಹಡಗಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ತಕ್ಷಣ ಅದರ ಸಿಬ್ಬಂದಿ ಅತಿ ಪ್ರಯಾಸದಿಂದ ಬೆಂಕಿಯನ್ನು ನಂದಿಸಿದ್ರು. ಆದರೆ ಅಷ್ಟರಲ್ಲಿ ಸಣ್ಣ ಸಣ್ಣ ಬೋಟುಗಳಲ್ಲಿ ಯಮನ್ನ ಹೌತಿಗಳಲ್ಲಿಗೆ ಬಂದುಬಿಟ್ರು. ಹಾಗೆ ಬಂದವರು ಹಡಗನ್ನ ಮತ್ತು ಅದರಲ್ಲಿದ್ದ ಸಿಬ್ಬಂದಿಯನ್ನು ತಮ್ಮ ವಶಕ್ಕೆ ತಗೊಂಡ್ರು. ಹಡಗು ಸಮುದ್ರದ ತೀರಕ್ಕೆ ಬಂತು. ಸಿಬ್ಬಂದಿ ಯಮನ್ನ ಹೌತಿಗಳ ವಿಚಾರಣೆಗೆ ಒಳಪಟ್ಟರು. ಅದರಲ್ಲಿ ಒಟ್ಟು 27 ಮಂದಿ ಇದ್ರು. ಆ ಪೈಕಿ 24 ಮಂದಿ ಪಾಕಿಸ್ತಾನಿಗಳು. ಹಡಗಿನ ಕ್ಯಾಪ್ಟನ್ ಕೂಡ ಪಾಕಿಸ್ತಾನಿನೇ ಆಗಿದ್ದ. ಇನ್ನೊಬ್ಬ ನೇಪಾಳಿ ಇದ್ದ. ಹಾಗೆ ಇನ್ನಿಬ್ಬರು ಶ್ರೀಲಂಕಾದ ನಾವಿಕರಿದ್ರು. ಅಷ್ಟು ಜನರನ್ನ ಹೌತಿಗಳು ತಮ್ಮ ವಶದಲ್ಲಿಟ್ಟುಕೊಂಡು ವಿಚಾರಣೆಯನ್ನು ಶುರು ಮಾಡ್ತಾರೆ. ಗೆಳೆಯರೆ, ಅಲ್ಲಿ ಹಡಗು ಇರಾನ್ನಿಂದ LPGಯನ್ನು ತುಂಬಿಕೊಂಡು ಯಮನ್ಗೆ ಹೋಗಿತ್ತು. ಆ ಹಡಗಿನ ಮೇಲೆ ಪಾಕಿಸ್ತಾನಿ ಬಾವುಟ ಏನಿರಲಿಲ್ಲ. ಇನ್ನು ಅದು ಯಾವ ದೇಶದ ಹೆಸರಲ್ಲಿ ನಡೆಸ್ತಾ ಇದ್ದ ಹಡಗು ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ. ಇನ್ನು ನಾವಿಕರು ಸುಮಾರು 2 ಡಜನ್ನಷ್ಟು ಪಾಕಿಸ್ತಾನಿಗಳೇ ಇದ್ರು. ಇದು ಪಾಕಿಸ್ತಾನಿ ನಾವಿಕರಿಂದ ತುಂಬಿರೋ ಹಡಗು ಪಾಕಿಸ್ತಾನದ ಕಡೆಯಿಂದ ಬಂದಿದೆ ಅನ್ನೋದು ಗೊತ್ತಾದ ಮೇಲೇನೆ ಇಸ್ರೇಲ್ ಅದರ ಮೇಲೆ ದಾಳಿ ಮಾಡಿತು. ಅಲ್ಲಿವರೆಗೆ ಓಕೆ. ಆದರೆ ಅದರಲ್ಲಿದ್ದವರನ್ನ ಯಮನ್ ಯಾಕೆ ಹಿಡ್ಕೊಂಡು ಹೋಯ್ತು? ಇಲ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನೋದು ಕೆಲಸ ಮಾಡಲಿಲ್ವಾ? ಇಸ್ರೇಲ್ನಿಂದ ದಾಳಿಗೀಡಾದ ಹಡಗಿಗೆ ಹೌತಿಗಳು ಸಹಾಯ ಅಲ್ವಾ ಮಾಡಬೇಕಿತ್ತು? ಗೆಳೆಯರೆ, ಈ ಮಧ್ಯಪ್ರಾಚ್ಯದ ರಾಜಕೀಯ ಅನ್ನೋದು ಅಷ್ಟು ಸರಳವಾಗಿದ್ದಿದ್ರೆ ಅಲ್ಲಿ ಇಷ್ಟೊತ್ತಿಗೆ ಯಾವತ್ತೋ ಶಾಂತಿ ನೆಲೆಸಿಬಿಡ್ತಾ ಇತ್ತು. ಅಲ್ಲಿನ ಅರಬ್ ದೇಶಗಳಿಗೆ ಇಸ್ರೇಲನ್ನು ಕಂಡ್ರೆ ಆಗೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಇರಾನ್ ಅನ್ನೋ ಶಿಯಾ ದೇಶವನ್ನು ಕಂಡ್ರೂ ಅವರಿಗೆ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಂದು ಹಂತಕ್ಕೆ ಪ್ಯಾಲೆಸ್ತೀನ್ ಸಮಸ್ಯೆ ಬಗೆಹರಿದು ಬಿಟ್ರೆ ಅವರು ಇಸ್ರೇಲ್ ಜೊತೆ ಬೇಕಾದರೂ ಶಾಂತಿಯ ಒಪ್ಪಂದವನ್ನು ಮಾಡ್ಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡೋದಕ್ಕೆ ಸಿದ್ಧ ಆಗಿಬಿಡ್ತಾರೆ. ಆದರೆ ಇರಾನ್ ಜೊತೆ ಅದು ಕೂಡ ಸಾಧ್ಯವಾಗದ ಮಾತು. ಅಲ್ಲಿ ಶಿಯಾ ಇಸ್ಲಾಮಿಕ್ ರಿಪಬ್ಲಿಕ್ ಇರೋವರೆಗೆ ಸೌದಿ ಮತ್ತು ಇರಾನ್ ನಡುವೆ ಶಾಂತಿ ಅನ್ನೋದು ನೆಲೆಸೋದಿಲ್ಲ. ಇನ್ನು ಇರಾನ್ ಕೂಡ ಈ ಹೌತಿಗಳ ಮೂಲಕ ಕಾಡ್ತಾ ಇರುವುದು ಸೌದಿ ಅರೇಬಿಯಾ ಹಾಗೂ ಅದರ ಮಿತ್ರರನ್ನೇ. ಹೀಗಾಗಿ ಈಗ ಪಾಕಿಸ್ತಾನಿ ಸೈನಿಕರನ್ನ ಕರೆಸ್ಕೊಂಡು ಸೌದಿ ಈ ಯಮನ್ನ ಹೌತಿಗಳ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸ್ತಾ ಇದೆ. ಸೊ ಈ ಹಡಗಲ್ಲಿರೋದು ಪಾಕಿಸ್ತಾನಿಗಳು ಅಂತ ಗೊತ್ತಾದ ಕೂಡಲೇ ಹೌತಿಗಳು ಆ ಹಡಗಿನ ಸಿಬ್ಬಂದಿಯನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿ ಅಲ್ಲಿ ಬಂಧನದಲ್ಲಿಟ್ಟರು. ಕರೆಸಿ ನಿಮ್ಮವರನ್ನ ಮಾತುಕತೆಗೆ ಅಂತ ಕೂತರು. ಇದೆಲ್ಲ ಆಗಿ 1 ವಾರನೇ ಕಳೆದು ಹೋಗಿತ್ತು. ಪಾಕಿಸ್ತಾನ ಈ ಬಗ್ಗೆ ಒಂದೇ ಒಂದು ಮಾಹಿತಿ ಕೂಡ ಹೊರಬರದ ಹಾಗೆ ನೋಡ್ಕೊಳ್ತು. ಇನ್ನು ಇಸ್ರೇಲ್ ಕೂಡ ತಾನು ಡ್ರೋನ್ ದಾಳಿ ಮಾಡಿದ್ದನ್ನು ಯಾರಿಗೂ ಹೇಳೋದಕ್ಕೆ ಹೋಗಲಿಲ್ಲ. ಅವ್ರು ಯಾಕೆ ಹೇಳ್ಕೋತಾರೆ? ಈಗ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಅಂದರೆ ಗೃಹ ಸಚಿವ ಮೊಹಸಿನ್ ನಖ್ವಿ, ನಾವು ನಿರಂತರ ಮಾತುಕತೆಗಳ ಮೂಲಕ ನಮ್ಮ ನಾವಿಕರನ್ನ ಹೌತಿಗಳಿಂದ ಬಿಡುಗಡೆ ಮಾಡಿಸ್ಕೊಂಡ್ವಿ ಅಂತ ಹೇಳಿದ್ದಾರೆ. ಅಲ್ಲಿ ಬಿಡುಗಡೆಗೆ ಪಾಕಿಸ್ತಾನ ಹೌತಿಗಳಿಗೇನು ಕೊಡ್ತು, ಅವ್ರಿಗೇನು ಹಿಡಿತು ಅನ್ನೋ ಯಾವ ಮಾಹಿತಿಯನ್ನು ಅವರು ಹೊರ ಹಾಕಿಲ್ಲ. ಆದರೆ ನಮ್ಮ ನಾವಿಕರು ಬಿಡುಗಡೆ ಆಗಿದ್ದಾರೆ, ಹಡಗು ಅಲ್ಲಿಂದ ಹೊರಟಿದೆ ಅನ್ನೋ ಮಾಹಿತಿಯನ್ನು ಮಾತ್ರ ಪಾಕಿಸ್ತಾನದ ಗೃಹ ಸಚಿವ ಹೇಳಿದ್ದಾನೆ. ಹಾಗೆ ಇಲ್ಲಿ ನಾವಿಕರ ಬಿಡುಗಡೆಗಾಗಿ ರಾಜತಾಂತ್ರಿಕ ನೆರವನ್ನು ಕೊಟ್ಟ ಸೌದಿಗೆ ಥ್ಯಾಂಕ್ಸ್ ಹೇಳೋ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡಿದೆ. ಅಂದರೆ ಇಲ್ಲಿ ಕೂಡ ಪಾಕಿ ನಾವಿಕರನ್ನ ಬಿಡುಗಡೆ ಮಾಡಿಸೋದಕ್ಕೆ ಸೌದಿ ಅರೇಬಿಯಾನೇ ಸಹಾಯ ಮಾಡಬೇಕಾಗಿ ಬಂತು. ಆ ನಂತರವೇ ಅವರು ಹೌತಿಗಳ ಹಿಡಿತದಿಂದ ಹೊರಬಂದಿರೋದು. ಇನ್ನು ಇಷ್ಟಾದ ಮೇಲೆ ಡ್ರೋನ್ ಮೂಲಕ ದಾಳಿ ಮಾಡಿದ ಇಸ್ರೇಲ್ ವಿರುದ್ಧ ಪಾಕಿಸ್ತಾನ ಏನಾದರೂ ಹೇಳ್ತಾ? ಒಂದು ಖಂಡನೆ, ಒಂದು ಕ್ಷಮಾಪಣೆಗೆ ಬೇಡಿಕೆ, ಒಂದು ಪ್ರತೀಕಾರದ ಮಾತು ಅಂಥದ್ದೇನು ಪಾಕಿಸ್ತಾನದ ಬಾಯಲ್ಲಿ ಇದುವರೆಗೆ ಬಂದಿಲ್ಲ. ಅವರು ಇಸ್ರೇಲ್ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಮಾತಾಡಿದರೆ ಏನಾಗುತ್ತೆ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ಈ ನಡೆ ಇದೆಯಲ್ಲ, ಇದೇ ಸೌದಿ ಅರೇಬಿಯಾನ ಕಾಪಾಡೋದಿಕ್ಕೆ ಅಂತ ಪಾಕಿಸ್ತಾನ ಬಂದಿದೆಯಾ, ಅಥವಾ ಸೌದಿ ಅರೇಬಿಯಾದ ನೆರಳಲ್ಲಿ ಪ್ಯಾರಸೈಟ್ ಥರ ಬದುಕೋದಿಕ್ಕಿದು ಬಂದಿದೆಯಾ ಅನ್ನೋ ಅನುಮಾನಗಳು ಹುಟ್ಟೋದಿಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಹೌತಿಗಳು ಪಾಕಿ ನಾವಿಕರನ್ನ ಹೊತ್ತೊಯ್ಯೋದಕ್ಕೆ ಕಾರಣ ಕೂಡ ಸೌದಿ ಹಾಗೂ ಪಾಕಿಸ್ತಾನದ ನಡುವೆ ಆದ ರಕ್ಷಣಾ ಒಪ್ಪಂದನೇ. ಆ ಒಪ್ಪಂದದ ಮೂಲಕ ನಮ್ಮ ವಿರುದ್ಧ ಯುದ್ಧಕ್ಕೆ ನೀವು ಬರ್ತಾ ಇದ್ದೀರಿ, ಅದರ ಪರಿಣಾಮಗಳೇನು ಮುಂದೆ ಹೆಂಗೆಲ್ಲ ಇರುತ್ತವೆ ಅನ್ನೋದನ್ನ ಹೌತಿಗಳಲ್ಲಿ ಪಾಕಿಸ್ತಾನಿಗಳಿಗೆ ತೋರಿಸಿದ್ದಾರೆ. ಈ ದಾರಿಯಲ್ಲಿ ಬಂದರೆ ನಾವು ನಿಮ್ಮ ಹಡಗುಗಳ ಮೇಲೆ ದಾಳಿ ಮಾಡೋ ಅವಕಾಶ ಇರುತ್ತೆ. ನಮ್ಮ ವಿರುದ್ಧ ನಿಂತವರು ಯಾರೇ ಆದರೂ, ಅವರು ಎಲ್ಲೇ ಇದ್ದರೂ ನಾವು ಅವರನ್ನು ಬಿಡದೆ ಕಾಡ್ತೀವಿ ಅನ್ನೋ ಸಂದೇಶವನ್ನು ಇಸ್ರೇಲ್ ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಆದರೆ ಪಾಪ ಅನಿವಾರ್ಯ
ಔದಾರ್ಯತೆ ಅನ್ನೋದೊಂದಿದೆ ನೋಡಿ. ಕಾಸು ಕೊಟ್ಟವರು ಮತ್ತು ಮುಂದೆ ಕೂಡ ಹಣ ಕೊಡೋ ದಣಿಗಳ ಸೇವೆ ಮಾಡದೇ ಇದ್ರೆ ಬದುಕು ನಡೆಯೋದು ಹೆಂಗೆ? ಇನ್ನು ಇಷ್ಟಾದ ನಂತರ ಕೂಡ ಹೌತಿಗಳ ವಿರುದ್ಧ ನಾವು ಗೆದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ನಕ್ವಿಯ ಟ್ವೀಟ್ ನೋಡ್ತಾ ಇದ್ರೆ ಹಾಗೆ ಕಾಣ್ತಾ ಇದೆ. ಪಾಪ ಅದು ಪಾಕಿಸ್ತಾನ ಅಲ್ವೇ? ಇದು ಗೆಳೆಯರೆ ಕೆಂಪು ಸಮುದ್ರದಲ್ಲಿ ಪಾಕಿಸ್ತಾನದ LPG ಹಡಗಿನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.